ನಿಲ್ದಾಣ ಇದೆ. ಆಮೇಲೆ ಇಲ್ಲಿ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟು ಲೋಕಲ್ ನಮ್ಮ ಏರಿಯಾ ಜನನೇ ನಮ್ಮ ವೋಟರ್ಸೇ ನಿಲ್ಲಿಸ್ಬಿಟ್ಟು ಒತ್ತಡ ಇತ್ತು. ಅದಕ್ಕೋಸ್ಕರ ಬಸ್ಸು ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕೆ ಮೊನ್ನೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಸಾಹೇಬರು ಕ್ಷೇತ್ರ ಇದು ಚಾಮರಾಜಪೇಟೆ ವಾರ್ಡ್ ಬಂದು ನಮಗೆ ಬರ್ತಾ JJR ನಗರ. ಅದು ಸುಮಾರು 1-2 ವರ್ಷದಿಂದ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ನಿಲ್ಲಿಸಿದ್ರು ಬಸ್ ನಿಲ್ದಾಣ, ಬಸ್ಸು ಬರೋದು ನಿಲ್ಲಿಸಿದ್ರು. ಅದಕ್ಕೆ ಸಾಹೇಬರು ರಿಕ್ವೆಷನ್ ಕೊಟ್ಟಿದ್ದಾರೆ. ಆಮೇಲೆ ನಾನು ರಿಕ್ವೆಷನ್ ಕೊಟ್ಟಿದ್ದೀನಿ. ನಮ್ಮ ಅಯ್ಯೂಬ್ ಭೈ ನಮ್ಮ ಸಾಹೇಬರು ಆಪ್ತ ಎಲ್ಲ ಸೇರ್ಕೊಂಡು ಆಫೀಸರ್ಸ್ಗೆ ಎಲ್ಲ ಹೇಳಿ ಕನ್ವಿನ್ಯನ್ಸ್ ಮಾಡಿ ಇದು ಮಾಡಿ ಕರೆಸಿದ್ದಾರೆ. ಇವತ್ತು ಗುದ್ಲಿ ಪೂಜೆ ಯಾತಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಬಸ್ ಸ್ಟ್ಯಾಂಡು, ಒಂದು ಟೈಲೆಟ್ಟು, ಒಂದು ಇಂದಿರಾ ಕ್ಯಾಂಟೀನ್ ಇದ್ದರೆ ರಿಮಿಷನ್ ಮಾಡಿಸಿ ಕೂತ್ಕೊಳ್ಳೋಕ್ಕೆ ಜನಕ್ಕೆ ಅನುಕೂಲ ಬೇಕಲ್ಲ. ಸುಮಾರು 1 ಅವರ್ ಬಸ್ ಬರಲಿಲ್ಲ ಅಂದರೆ ಕೂತ್ಕೊಳ್ಳೋಕೆ ಅನುಕೂಲ. ಯಾತಕ್ಕಂದರೆ ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಅನುಕೂಲ ಭಾಳ ಆಗ್ತದೆ. ಎಲ್ಲ ಡೈಲಿ ವೇಜಸ್ ಜನ ಇರೋದಿಲ್ಲ JJನಗರ ವಾರ್ಡ್ನಲ್ಲಿ, ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಇವತ್ತು ಬಸ್ ನಿಲ್ದಾಣದಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ. ಒಂದು 15 ದಿವಸ ಒಳಗಡೆ ಎಲ್ಲ ಆದಮೇಲೆ ಬಸ್ ಚಾಲನೆ ನೀಡ್ತೀವಿ. ಇಲ್ಲಿ ಬಸ್ಸಿನ ನಿಲ್ಸೋಕ್ಕೆ ಬಸ್ ಸ್ಟ್ಯಾಂಡ್ದು ನಮಗೆ ಜಾಗ ಅಕ್ವೈರ್ ಮಾಡೋ ಜಾಗ ಇರಲಿಲ್ಲ ಇಲ್ಲಿ. ಯಾಕೆಂದರೆ ಬೇರೆ ಲೋಕಲ್ಲು ಇಲ್ಲಿ ಎಲ್ಲ BBMP ಲಾರಿಗಳು, ಕಸದ ಲಾರಿಗಳೆಲ್ಲ ನಿಲ್ಸ್ಕೊಳ್ಳೋದ್ರಿಂದ ಚಿಕ್ಕದಾದ ರೋಡ್ ಆಗಿರೋದ್ರಿಂದ ನಾವು BMTC ಬಸ್ಗಳನ್ನ ಓಡಿಸೋಕ್ಕೆ ಸಾಧ್ಯವಾಗಿರಲಿಲ್ಲ. ಹಿಂದೆ ಇತ್ತು ಇಲ್ಲಿ ಬಿಫೋರ್ ಕೋವಿಡ್ ಅಂತಂದರೆ ಈ ಕೋವಿಡ್ ಇಂಥ ಮೊದಲು ಬಸ್ ಇತ್ತು ಇಲ್ಲಿ. ಆದರೆ ಈಗ ಇತ್ತೀಚೆಗೆ ನಮಗೆ ಜಾಗ ಇಲ್ಲದಕ್ಕೋಸ್ಕರ ನಾವು ಅನಿವಾರ್ಯ ಕಾರಣದಿಂದ ನಾವು ಬಸ್ನ ವಿಡ್ರಾ ಮಾಡಿದ್ವಿ. ಈಗ ಸಂಬಂಧಿಸಿದಂಥ ಮಾನ್ಯ ಶಾಸಕರು, ಈ ಒಂದು ಮಾನ್ಯ ಗೌರವಿತ ಶಾಸಕರು ಇನ್ನೆಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದೀವಿ. ಈ ಥರ ಬಸ್ ಸ್ಟ್ಯಾಂಡ್ನ ರಿನೋವೇಟ್ ಮಾಡ್ತಾಯಿದ್ದೀವಿ. ಬಸ್ಸು ಬಿಡಲೇಬೇಕು ಅಂತೇಳಿ ನಮಗೆಲ್ಲ ಒಂದು ಇದನ್ನು ಆದೇಶ ನೀಡಿರೋದ್ರಿಂದ ನಾವು ತಕ್ಷಣ ಇದನ್ನು ಒಂದು ಜಾರಿಗೊಳಿಸೋಕ್ಕೆ ನಾವು ಬಸ್ಗಳನ್ನ ಇಲ್ಲಿ ಏರ್ಪಾಡು ಮಾಡ್ತೀವಿ. ಸದ್ಯ ನಮಗೀಗ ಶಿವಾಜಿನಗರ ಮತ್ತು ಮೆಜೆಸ್ಟಿಕ್ಕಿಗೆ ಇಲ್ಲಿದ್ದ ಜನ ಭಾಳ ತುಂಬ ಓಡಾಡ್ತಾರೆ. ನಾವು ಮಾರ್ಕೆಟು ವಯ ಶಿವಾಜಿನಗರ ವಯ ಮೆಜೆಸ್ಟಿಕ್ ಇದು ಮಾರ್ಕೆಟು ವಯ ಈ ಬಸ್ಗಳನ್ನ ನಾವು ಶೀಘ್ರದಲ್ಲಿ ನಾವು ಹಳೆಗುಳದ ನಿಲ್ದಾಣದಿಂದ ನಾವು ಮತ್ತೆ ಪುನರಾರಂಭ ಮಾಡ್ತೀವಿ. ಸರ್, 1 ತಿಂಗಳಲ್ಲಿ ಮುಗ್ದೋಗುತ್ತೆ ಕೆಲಸ, ಕಾಮಗಾರಿಗೆ 1 ತಿಂಗಳಲ್ಲಿ ಮುಗ್ದೋಗುತ್ತೆ. ಈಗ ನಮಗೆ ಬಸ್ ಮೂಮೆಂಟ್ಗೆ ತೊಂದರೆ ಆಗ್ದಂಗೆ ಅವ್ರು ಕೆಲಸ ಮಾಡ್ಕೊಂತ ಇದ್ದರೆ ನಾವು ಬಸ್ ಮೂಮೆಂಟ್ ನೋಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀವಿ.